ತೊಂದರೆಯಾಗಿದ್ದಾರೆ. ನಿನ್ನೆ 20 ಅಡಿ ಆಳದಲ್ಲಿ ಈ ರಸ್ತೆ ಕುಸಿತವಾಗಿತ್ತು. ಇವತ್ತು ಚಂದಾಪುರ ಮಾರ್ಗ ರಸ್ತೆ ಕುಸಿತವಾಗಿದೆ. ಒಂದ್ ಕಡೆ ವಾಹನ ಸವಾರರು ಆತಂಕದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. 3 ಕಡೆ ಈ ಒಂದು ಕಾಮಗಾರಿ ನಡೀತಾ ಇದೆ. ಯಾವಾಗ ಏನಾಗುತ್ತೆ ಎಂಬ ಆತಂಕದಲ್ಲಿ ವಾಹನ ಸವಾರರು ಆ ರಸ್ತೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋದು. ಈ ರಸ್ತೆ ಕಾಮಗಾರಿಯಿಂದಾಗಿ, ರಸ್ತೆ ಕುಸಿತದಿಂದಾಗಿ 3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ, ಒಂದ್ ಕಡೆ ಸುರಂಗ ಮಾರ್ಗ ಕಾಮಗಾರಿ ನಡೀತಾ ಇರೋದು, ಅತ್ತಿಬೆಲೆ ಸಮೀಪ ಅಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆ. 3 ಕಡೆ ಈ ಒಂದು ಸುರಂಗ ಕಾಮಗಾರಿ ನಡೀತಾ ಇರೋದು. ಹೀಗಾಗಿ ಚಂದಾಪುರ ರಸ್ತೆಯಲ್ಲಿ ರಸ್ತೆ ಕುಸಿತವಾಗಿದೆ. ರಸ್ತೆ ಕುಸಿತದಿಂದಾಗಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರವನ್ನ ಮಾಡುತ್ತೆ. ಈ ರಸ್ತೆ ಕುಸಿತದಿಂದಾಗಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ನಿನ್ನೆ ಅಪಘಾತಗಳು ಕೂಡ ಆಗಿದ್ವು. ದಿನೇ ದಿನೇ ಬೈಕ್ಗಳು ಅಪಘಾತಕ್ಕೀಡಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸತ್ತಾರ್, ಇದೀಗ ಒಂದ್ ಕಡೆ ರಸ್ತೆ ಸುರಂಗ ಕಾಮಗಾರಿ ನಡೀತಾ ಇದೆ, ಮತ್ತೊಂದ್ ಕಡೆ ವಾಹನ ಸಂಚಾರಕ್ಕೆ ತುಂಬಾ ಅಡಚಣೆ ಉಂಟಾಗ್ತಾ ಇದೆ. ಈ ರಸ್ತೆ ಕುಸಿತವಾಗ್ತಾ ಇರೋದು, ಈ ರೀತಿಯಾಗಿ ದಿನನಿತ್ಯ ಪ್ರತಿನಿತ್ಯ ವಾಹನ ಸವಾರರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರವೀಣ್, ರಾಷ್ಟ್ರೀಯ ಹೆದ್ದಾರಿ 44ರ ಹೊಸೂರು ರಸ್ತೆ ಏನಿದೆ, ಅಂದ್ರೆ ಅತ್ತಿಬೆಲೆಯಿಂದ ಹೊಸೂರು ಕನೆಕ್ಟ್ ಆಗುವಂತಹ ಈ ಒಂದು ರಸ್ತೆಯಲ್ಲಿ ಕಳೆದ 8 ತಿಂಗಳಿನಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಾ ಇದೆ. ಒಟ್ಟು 3 ಕಡೆ ಅಂಡರ್ ಪಾಸ್ ಕಾಮಗಾರಿ ಆಗ್ತಾ ಇರುವಂತದ್ದು. ಬಟ್ ನಿನ್ನೆ ಹಳೆ ಚಂದಾಪುರದ ಬಳಿ 20 ಅಡಿಯಷ್ಟು ರಸ್ತೆ ಕುಸಿದಂತಹ ಪರಿಣಾಮ, ಇದರ ಎಫೆಕ್ಟ್ ಏನಿದೆ ಆನೇಕಲ್ ಆಗಿರಬಹುದು, ಚಂದಾಪುರ ಈ ಭಾಗದ ಜನರಿಗೆ ತಟ್ಟಿದೆ. ಅದರ ನೇರ ಎಫೆಕ್ಟ್ ಇಂದ ಇವತ್ತು 2 ದಿನದಿಂದ ಕೂಡ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಇವತ್ತು ಕೂಡ ಮತ್ತೆ ಟ್ರಾಫಿಕ್ ಬಿಸಿ ಎದುರಾಗಿರುವಂತದ್ದು. ನಿಮಗೆ ಟ್ರಾಫಿಕ್ ಜಾಮ್ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸರಿಸುಮಾರು 4-5 ಕಿಲೋಮೀಟರ್ ತನಕ ಇದೇ ರೀತಿಯ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಈಗ ಅಂದ್ರೆ ಸೂರ್ಯ ಸಿಟಿ ಪೊಲೀಸರು ಹಾಗೂ ಎಲೆಕ್ಟ್ರಾನಿಕ್ ಸಂಚಾರಿ ಪೊಲೀಸರು ಸ್ಥಳದಲ್ಲಿ ನಿಂತು ಟ್ರಾಫಿಕ್ ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 4-5 ಕಿಲೋಮೀಟರ್ ತನಕ ಇದೇ ರೀತಿಯ ಚಿತ್ರಣ ಇಲ್ಲಿ ಇರುವಂತದ್ದು. ಹಾಗಾದ್ರೆ ರಸ್ತೆ ಕುಸಿತ ಯಾಕಾಯ್ತು ಅನ್ನೋದನ್ನು ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ ಪ್ರಾಥಮಿಕವಾಗಿ 2 ವಿಚಾರ ಇಲ್ಲಿ ಇದೆ. ಒಂದು ಕಡೆ ಈ ಒಂದು ಮಣ್ಣಿನ ಅಸ್ಥಿರತೆ ಜೊತೆಗೆ ಹೆವಿ ಗಾತ್ರದ ವೆಹಿಕಲ್ ಗಳನ್ನು ಬಳಕೆ ಮಾಡಿ, ಯಂತ್ರಗಳನ್ನು ಬಳಕೆ ಮಾಡಿ ಇಲ್ಲಿ ಕಾಮಗಾರಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದರ ಭಾರವನ್ನು ತಡೆಯಕ್ಕಾಗದೆ ಈ ರೀತಿ ರಸ್ತೆ ಕುಸಿತ ಆಗಿದೆ ಅನ್ನೋ ವಿಚಾರ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೊಳಚೆ ನೀರುಗಳನ್ನು ಕೆಲವೊಂದಿಷ್ಟು ಜನರು ರಸ್ತೆಗೆ ಬಿಡ್ತಾ ಇದ್ರು. ಆ ಒಂದು ಕೊಳಚೆ ನೀರು ಒಂದೆಡೆ ಶೇಖರಣೆಯಾಗಿ ಈ ಒಂದು ಕಾಮಗಾರಿ ನಡೆಯುತ್ತಿರುವಂತಹ ಜಾಗದಲ್ಲಿ ಅದರ ತೇವಾಂಶ ಕಡಿಮೆಯಾಗಿ ಈ ರೀತಿಯಲ್ಲಿ ಭೂಕುಸಿತ ಆಗಿದೆ ಅನ್ನೋ ಕೂಡ ವಿಚಾರ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಧಿಕಾರಿಗಳು ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ 2 ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಜನರು ಇದೀಗ ಉಸಿರಾಟ ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಒಂದು ಕಡೆ ದಟ್ಟವಾಗಿರುವಂತಹ ಧೂಳು ಕೂಡ ಆವರಿಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿರುವುದರಿಂದ ಇದೀಗ ಸಂಚಾರಿ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಪರ್ಯಾಯವಾಗಿರುವಂತಹ ವ್ಯವಸ್ಥೆಯನ್ನು ಬಳಕೆ ಮಾಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೊಸೂರು ಅತ್ತಿಬೆಲೆ ಹೊಸೂರು ಭಾಗವಾಗಿ ಸಂಚರಿಸುವವರು ಚಂದಾಪುರ ಆನೇಕಲ್ ಭಾಗವಾಗಿ ಪರ್ಯಾಯ ವ್ಯವಸ್ಥೆಯನ್ನು ದಾರಿಯನ್ನು ಕಂಡುಕೊಳ್ಳಿ ಅಂತ ಪರ್ಯಾಯವಾಗಿ ಬೇರೆ ದಾರಿಯಲ್ಲಿ ಹೋಗಿ ಅಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಆಚೆಗೂ ಕೂಡ ಇದೀಗ ಸಾವಿರಾರು ವಾಹನಗಳು ಸಂಚಾರ ದಟ್ಟಣೆಯಲ್ಲಿ ಸಿಲುಕಿರುವಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇದೀಗ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಪ್ರವೀಣ್, ಸತ್ತಾರ್, ಇನ್ನು ಅಲ್ಲಿ ಬೇರೆ ಏನಾದ್ರೂ ಪ್ರಿಕಾಷನರಿ ಮೆಜರ್ಸ್, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಾ? ಅಲ್ಲಿ ಇನ್ನಷ್ಟು ರಸ್ತೆ ಕುಸಿತ ಆದ್ರೆ ಪಕ್ಕದಲ್ಲೇ ವೆಹಿಕಲ್ಸ್ ಓಡಾಡ್ತಾ ಇದೆ, ನಾವು ನೋಡ್ತಾ ಇದೀವಿ. ಅಷ್ಟು 20 ಅಡಿ ಆಳಕ್ಕೆ ರಸ್ತೆ ಕುಸಿದಿದೆ. ಆದ್ರೆ ಪಕ್ಕದಲ್ಲೇ, ಅಂದ್ರೆ ಬೇರೆ ದಾರಿ ಇಲ್ಲ ಅಲ್ಲಿ, ಆ ದಾರಿನಲ್ಲೇ ಓಡಾಡ್ಬೇಕು ಅನ್ನೋಂಗಾಗಿದೆ ಪರಿಸ್ಥಿತಿ. ಡೈವರ್ಟ್ ಮಾಡೋ ಅಂತದ್ದೇನಾದ್ರೂ ಮಾಡಿದಾರಾ? ಇಮಿಡಿಯೇಟ್ ಮೆಜರ್ಸ್ ಏನ್ ಕ್ರಮ ಕೈಗೊಂಡಿದ್ದಾರೆ? ಇನ್ನು ಹೆಚ್ಚುವರಿ ರಸ್ತೆ ಕುಸಿದು ಪ್ರಾಣಾಪಾಯ ಆಗದ ಹಾಗೆ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಇಲ್ಲಿ ಬೇಸಿಕ್ ಆಗಿ
ಈ ಒಂದು ಕಾಮಗಾರಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಬಟ್ ಇಲ್ಲಿ ಸಮಸ್ಯೆ ಆಗಿರುವಂತದ್ದು, ನಿಮ್ಗೆ ಅದರ ದೃಶ್ಯ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತೀನಿ. ಇಲ್ಲಿ ಈ ರಸ್ತೆ ಕುಸಿತ ಹೊಂದಿಕೊಂಡಿರುವಂತಹ ಒಂದು ಸರ್ವಿಸ್ ರೋಡ್ ಇದೆ. ಆ ಒಂದು ಸರ್ವಿಸ್ ರೋಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಧೂಳಿದೆ ಅನ್ನೋ ಕಾರಣಕ್ಕೆ ರಸ್ತೆಗೆ ನೀರು ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ನೀರು ಹಾಕಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬೀಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಬೇಕಾಗಿತ್ತು. ಬಟ್ ಇಲ್ಲೂ ಕೂಡ ನಿರ್ಲಕ್ಷ್ಯ ಕಾಣ್ತಾ ಇದೆ ನಿಮ್ಗೆ. ಅಂದ್ರೆ ಒಂದೇ ಲೈನ್ ನಲ್ಲಿ ಇಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿಲ್ಲ, ಮಿಡ್ ಲಿಮಿಟ್ ಗ್ಯಾಪ್ ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಅದೇ ಭಾಗದಲ್ಲಿ ಒಂದಿಷ್ಟು ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದಿದ್ರು. ಅವರು ಆಯತಪ್ಪಿ ಬಿದ್ದಂತಹ ಸಂದರ್ಭದಲ್ಲಿ ಮತ್ತೇನಾದ್ರೂ ಇಲ್ಲಿ ಕುಸಿದಿರುವಂತಹ ಜಾಗಕ್ಕೆ ಬಿದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಕಬ್ಬಿಣದ ಕಂಬಿಗಳು ಕೂಡ ಇದೆ. ಇದೇ ಕಾರಣಕ್ಕೆ ಇಲ್ಲಿಗೆ ಕಂಪ್ಲೀಟ್ ಆಗಿ ಇಷ್ಟು ದೊಡ್ಡ ಅವಾಂತರ ಆಗಿದ್ರು ಕೂಡ ಆ ಒಂದು ಸರಿಸುಮಾರು 30 ಅಡಿ ರಸ್ತೆಗೆ ಏನಿದೆ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ಎಲ್ಲಂದ್ರಲ್ಲಿ ಗ್ಯಾಪ್ ಕಟ್ಟು ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಒಂದು ಕೆಲಸ ಆಗಿದೆ. ಆ ಒಂದು ಬ್ಯಾರಿಕೇಡ್ ಅಳವಡಿಕೆ ಜೊತೆಗೆ ರಸ್ತೆಗೆ ಹೊಂದಿಕೊಂಡಂತೆ ದ್ವಿಚಕ್ರ ವಾಹನ ಸವಾರರು ಕೂಡ ಸಂಚರಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಸ್ಕೂಲ್ ಇದೆ, ಅದರ ಆಚೆ ಅಲ್ಲೊಂದು ಇನ್ನು ಇದರಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಿ ಹಾಸ್ಪಿಟಲ್ ಕೂಡ ಇರುವಂತದ್ದು. ಜನರು ಅನಿವಾರ್ಯವಾಗಿ ಆ ಒಂದು ರಸ್ತೆಯಲ್ಲಿ ಸಂಚರಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಇಂತಹ ಸಮಯದಲ್ಲಿ ಬೇಸಿಕ್ ಆಗಿರುವಂತಹ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಎಲ್ಲೊಂದು ಕಡೆ ಮತ್ತೊಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸರಿಯಾದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೂಡ ಅಳವಡಿಕೆ ಮಾಡಿಲ್ಲ. ಜನರಿಗೆ ಪರ್ಯಾಯವಾಗಿ ಇದೀಗ ಪೊಲೀಸರು ಅಂದ್ರೆ ಚಂದಾಪುರದಿಂದ ಡೈವರ್ಷನ್ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ರೂಟ್ ಅಲ್ಲಿ ಹೋದ್ರೆ ಕೇವಲ 1 ಕಿಲೋಮೀಟರ್ ಸಂಚರಿಸಲು 1 ಗಂಟೆ ಬೇಕಾಗುತ್ತೆ. ಇದೇ ಕಾರಣಕ್ಕೆ ಜನರು ಅನಿವಾರ್ಯವಾಗಿ ರಿಸ್ಕ್ ತಗೊಂಡು ಇದೇ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅವಾಂತರ ಆದ್ರೂ ಕೂಡ ಅದಕ್ಕೆ ಬೇಕಾದಂತಹ ಕಂಪ್ಲೀಟ್ ಆಗಿರುವಂತಹ ಪ್ರಿಕಾಷನ್ ಅಥವಾ ಕಂಪ್ಲೀಟ್ ಆಗಿರುವಂತಹ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಥವಾ ಇಲ್ಲಿ ಗುತ್ತಿಗೆ ಪಡೆದಿರುವಂತಹ ದಾರಿಬಾಲ್ ಕಂಪನಿ ಎಲ್ಲೊಂದು ಕಡೆ ವಿಫಲ ಆಗಿದೆ. ಜೊತೆಗೆ ಇದೇ ಜನರು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಕಾರಣ ಏನಂದ್ರೆ ನಮ್ಗೆ ಅನಿವಾರ್ಯ, ಈ ಒಂದು ರಸ್ತೆ ಅನಿವಾರ್ಯ ಅನ್ನೋದು ಈಗಾಗಲೇ 8 ತಿಂಗಳಿನಿಂದಲೂ ಕೂಡ ಈ ಒಂದು ಗುತ್ತಿಗೆ ಪಡೆದಿರುವಂತಹ ಖಾಸಗಿ ಕಂಪನಿ ಗೊತ್ತಿದ್ರು ಕೂಡ ಈ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಅಟ್ಲೀಸ್ಟ್ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆದ್ರೂ ಡೈವರ್ಷನ್ ಕೊಡುವಂತಹ ಒಂದು ಕೆಲಸ ಆಗಬೇಕಾಗಿತ್ತು ಅಥವಾ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಸಂಚಾರಿ ಪೊಲೀಸರ ಜೊತೆ ಮಾತನಾಡಿ ಇವರು ಮಾಡಬೇಕಾಗಿತ್ತು. ಅದು ಆಗದಂತಹ ಪರಿಣಾಮ ನಾವು ಕೂಡ ಅನಿವಾರ್ಯವಾಗಿ ಇದೇ ರಸ್ತೆಯಲ್ಲಿ ಬರ್ತಾ ಇದ್ದೀವಿ. ಇವತ್ತು ಕೂಡ ನಾವು ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸರ್ ಡೀಟೇಲ್ಸ್ಗಾಗಿ. ಹೈರಾಣಾಗಿದ್ದಾರೆ. ನಿನ್ನೆ 20 ಅಡಿ ಆಳದಲ್ಲಿ ಈ ರಸ್ತೆ ಕುಸಿತವಾಗಿತ್ತು. ಇವತ್ತು ಚಂದಾಪುರ ಮಾರ್ಗ ರಸ್ತೆ ಕುಸಿತವಾಗಿದೆ. ಒಂದ್ ಕಡೆ ವಾಹನ ಸವಾರರು ಆತಂಕದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. 3 ಕಡೆ ಈ ಒಂದು ಕಾಮಗಾರಿ ನಡೀತಾ ಇದೆ. ಯಾವಾಗ ಏನಾಗುತ್ತೆ ಎಂಬ ಆತಂಕದಲ್ಲಿ ವಾಹನ ಸವಾರರು ಆ ರಸ್ತೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋದು. ಈ ರಸ್ತೆ ಕಾಮಗಾರಿಯಿಂದಾಗಿ, ರಸ್ತೆ ಕುಸಿತದಿಂದಾಗಿ 3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ, ಒಂದ್ ಕಡೆ ಸುರಂಗ ಮಾರ್ಗ ಕಾಮಗಾರಿ ನಡೀತಾ ಇರೋದು, ಅತ್ತಿಬೆಲೆ ಸಮೀಪ ಅಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆ. 3 ಕಡೆ ಈ ಒಂದು ಸುರಂಗ ಕಾಮಗಾರಿ ನಡೀತಾ ಇರೋದು. ಹೀಗಾಗಿ ಚಂದಾಪುರ ರಸ್ತೆಯಲ್ಲಿ ರಸ್ತೆ ಕುಸಿತವಾಗಿದೆ. ರಸ್ತೆ ಕುಸಿತದಿಂದಾಗಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರವನ್ನ ಮಾಡುತ್ತೆ. ಈ ರಸ್ತೆ ಕುಸಿತದಿಂದಾಗಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ನಿನ್ನೆ ಅಪಘಾತಗಳು ಕೂಡ ಆಗಿದ್ವು. ದಿನೇ ದಿನೇ ಬೈಕ್ಗಳು ಅಪಘಾತಕ್ಕೀಡಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸತ್ತಾರ್, ಇದೀಗ ಒಂದ್ ಕಡೆ ರಸ್ತೆ ಸುರಂಗ ಕಾಮಗಾರಿ ನಡೀತಾ ಇದೆ, ಮತ್ತೊಂದ್ ಕಡೆ ವಾಹನ ಸಂಚಾರಕ್ಕೆ ತುಂಬಾ ಅಡಚಣೆ ಉಂಟಾಗ್ತಾ ಇದೆ. ಈ ರಸ್ತೆ ಕುಸಿತವಾಗ್ತಾ ಇರೋದು, ಈ ರೀತಿಯಾಗಿ ದಿನನಿತ್ಯ ಪ್ರತಿನಿತ್ಯ ವಾಹನ ಸವಾರರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರವೀಣ್, ರಾಷ್ಟ್ರೀಯ ಹೆದ್ದಾರಿ 44ರ ಹೊಸೂರು ರಸ್ತೆ ಏನಿದೆ ಅಂದ್ರೆ ಅತ್ತಿಬೆಲೆಯಿಂದ ಹೊಸೂರು ಕನೆಕ್ಟ್ ಆಗುವಂತಹ ಈ ಒಂದು ರಸ್ತೆಯಲ್ಲಿ ಕಳೆದ 8 ತಿಂಗಳಿನಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಾ ಇದೆ. ಒಟ್ಟು 3 ಕಡೆ ಅಂಡರ್ ಪಾಸ್ ಕಾಮಗಾರಿ ಆಗ್ತಾ ಇರುವಂತದ್ದು. ಬಟ್ ನಿನ್ನೆ ಹಳೆ ಚಂದಾಪುರದ ಬಳಿ 20 ಅಡಿಯಷ್ಟು ರಸ್ತೆ ಕುಸಿದಂತಹ ಪರಿಣಾಮ, ಇದರ ಎಫೆಕ್ಟ್ ಏನಿದೆ ಆನೆಕಲ್ ಆಗಿರ್ಬೋದು, ಚಂದಾಪುರ ಈ ಭಾಗದ ಜನರಿಗೆ ತಟ್ಟಿದೆ. ಅದರ ನೇರ ಎಫೆಕ್ಟ್ ಇಂದ ಇವತ್ತು 2 ದಿನದಿಂದ ಕೂಡ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಇವತ್ತು ಕೂಡ ಮತ್ತೆ ಟ್ರಾಫಿಕ್ ಬಿಸಿ ಎದುರಾಗಿರುವಂತದ್ದು. ನಿಮಗೆ ಟ್ರಾಫಿಕ್ ಜಾಮ್ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಸರಿಸುಮಾರು 4-5
ಕಿಲೋಮೀಟರ್ ತನಕ ಇದೇ ರೀತಿಯ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಈಗ ಅಂದ್ರೆ ಸೂರ್ಯ ಸಿಟಿ ಪೊಲೀಸರು ಹಾಗೂ ಎಲೆಕ್ಟ್ರಾನಿಕ್ ಸಂಚಾರಿ ಪೊಲೀಸರು ಸ್ಥಳದಲ್ಲಿ ನಿಂತು ಟ್ರಾಫಿಕ್ ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 4-5 ಕಿಲೋಮೀಟರ್ ತನಕ ಇದೇ ರೀತಿಯ ಚಿತ್ರಣ ಇಲ್ಲಿ ಇರುವಂತದ್ದು. ಹಾಗಾದ್ರೆ ರಸ್ತೆ ಕುಸಿತ ಯಾಕಾಯ್ತು ಅನ್ನೋದನ್ನು ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ ಪ್ರಾಥಮಿಕವಾಗಿ 2 ವಿಚಾರ ಇಲ್ಲಿ ಇದೆ. ಒಂದು ಕಡೆ ಈ ಒಂದು ಮಣ್ಣಿನ ಅಸ್ಥಿರತೆ ಜೊತೆಗೆ ಹೆವಿ ಗಾತ್ರದ ವೆಹಿಕಲ್ ಗಳನ್ನು ಬಳಕೆ ಮಾಡಿ, ಯಂತ್ರಗಳನ್ನು ಬಳಕೆ ಮಾಡಿ ಇಲ್ಲಿ ಕಾಮಗಾರಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದರ ಭಾರವನ್ನು ತಡೆಯಕ್ಕಾಗದೆ ಈ ರೀತಿ ರಸ್ತೆ ಕುಸಿತ ಆಗಿದೆ ಅನ್ನೋ ವಿಚಾರ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೊಳಚೆ ನೀರುಗಳನ್ನು ಕೆಲವೊಂದಿಷ್ಟು ಜನರು ರಸ್ತೆಗೆ ಬಿಡ್ತಾ ಇದ್ರು. ಆ ಒಂದು ಕೊಳಚೆ ನೀರು ಒಂದೆಡೆ ಶೇಖರಣೆಯಾಗಿ ಈ ಒಂದು ಕಾಮಗಾರಿ ನಡೆಯುತ್ತಿರುವಂತಹ ಜಾಗದಲ್ಲಿ ಅದರ ತೇವಾಂಶ ಕಡಿಮೆಯಾಗಿ ಈ ರೀತಿಯಲ್ಲಿ ಭೂಕುಸಿತ ಆಗಿದೆ ಅನ್ನೋ ಕೂಡ ವಿಚಾರ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಧಿಕಾರಿಗಳು ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ 2 ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಜನರು ಇದೀಗ ಉಸಿರಾಟ ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಒಂದು ಕಡೆ ದಟ್ಟವಾಗಿರುವಂತಹ ಧೂಳು ಕೂಡ ಆವರಿಸಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿರುವುದರಿಂದ ಇದೀಗ ಸಂಚಾರಿ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಪರ್ಯಾಯವಾಗಿರುವಂತಹ ವ್ಯವಸ್ಥೆಯನ್ನು ಬಳಕೆ ಮಾಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೊಸೂರು ಅತ್ತಿಬೆಲೆ ಹೊಸೂರು ಭಾಗವಾಗಿ ಸಂಚರಿಸುವವರು ಚಂದಾಪುರ ಆನೆಕಲ್ ಭಾಗವಾಗಿ ಪರ್ಯಾಯ ವ್ಯವಸ್ಥೆಯನ್ನು ದಾರಿಯನ್ನು ಕಂಡುಕೊಳ್ಳಿ ಅಂತ ಪರ್ಯಾಯವಾಗಿ ಬೇರೆ ದಾರಿಯಲ್ಲಿ ಹೋಗಿ ಅಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಆಚೆಗೂ ಕೂಡ ಇದೀಗ ಸಾವಿರಾರು ವಾಹನಗಳು ಸಂಚಾರ ದಟ್ಟಣೆಯಲ್ಲಿ ಸಿಲುಕಿರುವಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇದೀಗ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಪ್ರವೀಣ್ ಸತ್ತಾರ್, ಇನ್ನು ಅಲ್ಲಿ ಬೇರೆ ಏನಾದ್ರೂ ಪ್ರಿಕಾಷನರಿ ಮೆಜರ್ಸ್, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದ್ಯಾ? ಅಲ್ಲಿ ಇನ್ನಷ್ಟು ರಸ್ತೆ ಕುಸಿತ ಆದ್ರೆ ಪಕ್ಕದಲ್ಲೇ ವೆಹಿಕಲ್ಸ್ ಓಡಾಡ್ತಾ ಇದೆ, ನಾವು ನೋಡ್ತಾ ಇದೀವಿ. ಅಷ್ಟು 20 ಅಡಿ ಆಳಕ್ಕೆ ರಸ್ತೆ ಕುಸಿತಿದೆ, ಅದ್ರ ಪಕ್ಕದಲ್ಲೇ, ಅಂದ್ರೆ ಬೇರೆ ದಾರಿ ಇಲ್ಲ ಅಲ್ಲಿ, ಆ ದಾರಿನಲ್ಲೇ ಓಡಾಡ್ಬೇಕು ಅನ್ನೋಂಗಾಗಿದೆ ಪರಿಸ್ಥಿತಿ. ಡೈವರ್ಟ್ ಮಾಡೋ ಅಂತದ್ದೇನಾದ್ರೂ ಮಾಡಿದಾರಾ? ಇಮಿಡಿಯೇಟ್ ಮೆಜರ್ಸ್ ಏನ್ ಕ್ರಮ ಕೈಗೊಂಡಿದ್ದಾರೆ? ಇನ್ನು ಹೆಚ್ಚುವರಿ ರಸ್ತೆ ಕುಸಿದು ಪ್ರಾಣಾಪಾಯ ಆಗದ ಹಾಗೆ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಇಲ್ಲಿ ಬೇಸಿಕ್ ಆಗಿ ಈ ಒಂದು ಕಾಮಗಾರಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಬಟ್ ಇಲ್ಲಿ ಸಮಸ್ಯೆ ಆಗಿರುವಂತದ್ದು, ನಿಮ್ಗೆ ಅದರ ದೃಶ್ಯ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತೀನಿ. ಇಲ್ಲಿ ಈ ರಸ್ತೆ ಕುಸಿತ ಹೊಂದಿಕೊಂಡಿರುವಂತಹ ಒಂದು ಸರ್ವಿಸ್ ರೋಡ್ ಇದೆ. ಆ ಒಂದು ಸರ್ವಿಸ್ ರೋಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಧೂಳಿದೆ ಅನ್ನೋ ಕಾರಣಕ್ಕೆ ರಸ್ತೆಗೆ ನೀರು ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ನೀರು ಹಾಕಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬೀಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಬೇಕಾಗಿತ್ತು. ಬಟ್ ಇಲ್ಲೂ ಕೂಡ ನಿರ್ಲಕ್ಷ್ಯ ಕಾಣ್ತಾ ಇದೆ ನಿಮ್ಗೆ. ಅಂದ್ರೆ ಒಂದೇ ಲೈನ್ ನಲ್ಲಿ ಇಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿಲ್ಲ, ಮಿಡ್ ಲಿಮಿಟ್ ಗ್ಯಾಪ್ ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಅದೇ ಭಾಗದಲ್ಲಿ ಒಂದಿಷ್ಟು ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದಿದ್ರು. ಅವರು ಆಯತಪ್ಪಿ ಬಿದ್ದಂತಹ ಸಂದರ್ಭದಲ್ಲಿ ಮತ್ತೇನಾದ್ರೂ ಇಲ್ಲಿ ಕುಸಿದಿರುವಂತಹ ಜಾಗಕ್ಕೆ ಬಿದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಕಬ್ಬಿಣದ ಕಂಬಿಗಳು ಕೂಡ ಇದೆ. ಇದೇ ಕಾರಣಕ್ಕೆ ಇಲ್ಲಿಗೆ ಕಂಪ್ಲೀಟ್ ಆಗಿ ಇಷ್ಟು ದೊಡ್ಡ ಅವಾಂತರ ಆಗಿದ್ರು ಕೂಡ ಆ ಒಂದು ಸರಿಸುಮಾರು 30 ಅಡಿ ರಸ್ತೆಗೆ ಏನಿದೆ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ಎಲ್ಲಂದ್ರಲ್ಲಿ ಗ್ಯಾಪ್ ಕಟ್ಟು ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಒಂದು ಕೆಲಸ ಆಗಿದೆ. ಆ ಒಂದು ಬ್ಯಾರಿಕೇಡ್ ಅಳವಡಿಕೆ ಜೊತೆಗೆ ರಸ್ತೆಗೆ ಹೊಂದಿಕೊಂಡಂತೆ ದ್ವಿಚಕ್ರ ವಾಹನ ಸವಾರರು ಕೂಡ ಸಂಚರಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಸ್ಕೂಲ್ ಇದೆ, ಅದರ ಆಚೆ ಅಲ್ಲೊಂದು ಇನ್ನು ಇದರಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಿ ಹಾಸ್ಪಿಟಲ್ ಕೂಡ ಇರುವಂತದ್ದು. ಜನರು ಅನಿವಾರ್ಯವಾಗಿ ಆ ಒಂದು ರಸ್ತೆಯಲ್ಲಿ ಸಂಚರಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಇಂತಹ ಸಮಯದಲ್ಲಿ ಬೇಸಿಕ್ ಆಗಿರುವಂತಹ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಎಲ್ಲೊಂದು ಕಡೆ ಮತ್ತೊಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸರಿಯಾದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೂಡ ಅಳವಡಿಕೆ ಮಾಡಿಲ್ಲ. ಜನರಿಗೆ ಪರ್ಯಾಯವಾಗಿ ಇದೀಗ ಪೊಲೀಸರು ಅಂದ್ರೆ ಚಂದಾಪುರದಿಂದ ಡೈವರ್ಷನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ರೂಟ್ ಅಲ್ಲಿ ಹೋದ್ರೆ ಕೇವಲ 1 ಕಿಲೋಮೀಟರ್ ಸಂಚರಿಸಲು 1 ಗಂಟೆ ಬೇಕಾಗುತ್ತೆ. ಇದೇ ಕಾರಣಕ್ಕೆ ಜನರು ಅನಿವಾರ್ಯವಾಗಿ ರಿಸ್ಕ್ ತಗೊಂಡು ಇದೇ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅವಾಂತರ ಆದ್ರೂ ಕೂಡ ಅದಕ್ಕೆ ಬೇಕಾದಂತಹ ಕಂಪ್ಲೀಟ್ ಆಗಿರುವಂತಹ ಪ್ರಿಕಾಷನ್ ಅಥವಾ ಕಂಪ್ಲೀಟ್ ಆಗಿರುವಂತಹ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಥವಾ ಇಲ್ಲಿ ಗುತ್ತಿಗೆ ಪಡೆದಿರುವಂತಹ ದಾರಿಬಾಲ್ ಕಂಪನಿ ಎಲ್ಲೊಂದು ಕಡೆ ವಿಫಲ ಆಗಿದೆ. ಜೊತೆಗೆ ಇದೇ ಜನರು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಕಾರಣ ಏನಂದ್ರೆ ನಮ್ಗೆ ಅನಿವಾರ್ಯ, ಈ ಒಂದು ರಸ್ತೆ ಅನಿವಾರ್ಯ ಅನ್ನೋದು ಈಗಾಗಲೇ 8 ತಿಂಗಳಿನಿಂದಲೂ ಕೂಡ ಈ ಒಂದು ಗುತ್ತಿಗೆ ಪಡೆದಿರುವಂತಹ ಖಾಸಗಿ ಕಂಪನಿ ಗೊತ್ತಿದ್ರು ಕೂಡ ಈ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಅಟ್ಲೀಸ್ಟ್ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆದ್ರೂ ಡೈವರ್ಷನ್ ಕೊಡುವಂತಹ ಒಂದು ಕೆಲಸ ಆಗಬೇಕಾಗಿತ್ತು ಅಥವಾ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಸಂಚಾರಿ ಪೊಲೀಸರ ಜೊತೆ ಮಾತನಾಡಿ ಇವರು ಮಾಡಬೇಕಾಗಿತ್ತು. ಅದು ಆಗದಂತಹ ಪರಿಣಾಮ ನಾವು ಕೂಡ ಅನಿವಾರ್ಯವಾಗಿ ಇದೇ ರಸ್ತೆಯಲ್ಲಿ ಬರ್ತಾ ಇದ್ದೀವಿ. ಇವತ್ತು ಕೂಡ ನಾವು ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀಲಕ್ಷ್ಮಿ.
ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.